ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 865ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸ್ಆಪ್ ಅವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಫೀಚರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪ್ರೈವಸಿಗೆ ಸಂಬಂಧಪಟ್ಟಿದ್ದು ಅಂತ ಫೀಚರ್ ಯಾವ್ದಪ್ಪ ಅಂದ್ರೆ, ಇವಾಗ ವಾಟ್ಸ್ಆಪ್ ಅಲ್ಲಿ ಯಾರ್ದಾದ್ರೂ ಒಬ್ಬರದು ಪ್ರೊಫೈಲ್ ಫೋಟೋ ನಮಗೆ ಇಷ್ಟ ಆಯ್ತು ಅಂದ್ರೆ ನಾವು ಆರಾಮಾಗಿ ಸ್ಕ್ರೀನ್ ಶಾಟ್ ತಗೊಂಡು ಆಮೇಲೆ ನಾವು ಸೇವ್ ಆದ್ರೆ ಮಾಡ್ಕೋಬಹುದು. ಇನ್ಮೇಲಿಂದ ನಾವು ಸ್ಕ್ರೀನ್ ಶಾಟ್ ತಗೊಳೋದಕ್ಕಾದ್ರೆ ಆಗೋದಿಲ್ಲ. ನೀವೇನಾದ್ರೂ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅಂದ್ರೆ ಈ ರೀತಿಯಾಗಿ ಬ್ಲಾಕ್ ಆಗುತ್ತೆ, ಒಂದು ಕಂಪ್ಲೀಟ್ ಪೇಜ್ ಬರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ವಾಟ್ಸ್ಆಪ್ ಅವರು ಈ ಒಂದು ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಈ ಒಂದು ಸ್ಕ್ರೀನ್ ಶಾಟ್ಸ್ ಆದ್ರೆ ಹೊರಗೆ ಬಂದಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಎಕ್ಸ್ ಫೋಲ್ಡ್ 3 ಈ ಒಂದು ಫೋಲ್ಡಬಲ್ ಫೋನ್ ನ ಅತಿ ಶೀಘ್ರದಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಫೋಲ್ಡಬಲ್ ಫೋನ್ ಅಂತಾನೆ ಹೇಳ್ಬೋದು. ಸ್ನ್ಯಾಪ್ಡ್ರಾಗನ್ 8 Gen 3 ಪ್ರೊಸೆಸರ್ ಇಂದ ಬರ್ತಾ ಇದೆ. ವಿವೋ ಕಡೆಯಿಂದ ಬರ್ತಾ ಇರೋ ಫಸ್ಟ್ ಫೋಲ್ಡಬಲ್ ಫೋನ್. ಬೇರೆ ದೇಶದಲ್ಲೆಲ್ಲ ನೋಡ್ಕೊಂಡ್ರೆ ತುಂಬಾ ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಹತ್ತತ್ರ ನಿಮಗೆ 1.5 ಲಕ್ಷ ಅಂತೂ ಇರುತ್ತೆ. 1,30,000 ಅಂತೂ 100% ಇರುತ್ತೆ. ರೀಸನ್ ಏನು ಅಂದ್ರೆ ವಿವೋ ಕಂಪ್ನಿಯವರು ನಾರ್ಮಲ್ ಆಗಿ ಲಾಂಚ್ ಮಾಡೋ ಮೊಬೈಲ್ ಪ್ರೈಸಸ್ ನಮಗೆ ಜಾಸ್ತಿ ಇರುತ್ತೆ. ಅಂತದಲ್ಲಿ ಫಸ್ಟ್ ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಆಗಿ ಬಂದ್ಬಿಟ್ಟು ಒನ್ ಪ್ಲಸ್ ಕೂಡ ಒಳ್ಳೆ ಕಾಂಪಿಟೇಷನ್ ಇದಲ್ಲ. ಇವರು ಕೂಡ ನನಗೆ ಅನಿಸ್ತಾಗೆ ಒಂದು ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಆದ್ರೆ ಅನ್ಕೊಂತಾ ಇದ್ದೀನಿ. ನನಗೆ ಅನಿಸ್ತಾಗೆ 1.5 ಲಕ್ಷಕ್ಕೆ ಈ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಕಂಪ್ನಿಯವರು ಶಾರ್ಜ್ ಅನ್ನೋ ಒಂದು ಕಂಪ್ನಿಯವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ಒಂದು ಹೊಸ ಡಿವೈಸ್ ನ ಲಾಂಚ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು 3-in-1 ಡಿವೈಸ್ ಅಂತಾನೆ ಹೇಳ್ಬೋದು. ಪವರ್ ಬ್ಯಾಂಕ್ ಇರುತ್ತೆ, ಚಾರ್ಜರ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಕೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಡಿವೈಸ್ ನ ನಾವೆಲ್ಲರೂ ಕೂಡ ಪರ್ಚೇಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಒನ್ ಪ್ಲಸ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರ ಕಮ್ಯುನಿಟಿ ಮೆಂಬರ್ಸ್ ಏನಿರ್ತಾರಲ್ಲ, ಆ ಕಮ್ಯುನಿಟಿ ಮೆಂಬರ್ಸ್ ಅಲ್ಲಿ ಸ್ವಲ್ಪ ಜನನ ಮಾತ್ರ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ನಾವು ಈ ಒಂದು ಡಿವೈಸ್ ನ ಸೇಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 10,000 mAh ಪವರ್ ಬ್ಯಾಂಕ್ ಇದು. ನಿಮಗೆ 55 ವಾಟ್ ಅಡಾಪ್ಟರ್ ಕೂಡ ಇನ್ ಬಿಲ್ಟ್ ಇರುತ್ತೆ. ಟೈಪ್ ಸಿ ಕೇಬಲ್ ಕೂಡ ಇವರು ಪ್ರೊವೈಡ್ ಮಾಡಿರ್ತಾರೆ. ನನ್ನ ಪ್ರಕಾರ ತುಂಬಾ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆ ಬಂದ್ಬಿಟ್ಟು ತುಂಬಾನೇ ಸ್ಟೈಲಿಶ್ ಆಗಿದೆ. ನಾವೊಂದು ಪವರ್ ಬ್ಯಾಂಕ್ ನ ನೀವು ಚಾರ್ಜ್ ಮಾಡ್ಬೇಕಂದ್ರೆ ನಿಮಗೆ ಏನಾದ್ರೂ ಜೊತೆಗೆ ಒಂದು ಅಡಾಪ್ಟರ್ ನ ಇನ್ ಬಿಲ್ಟ್ ಕೊಟ್ಟಿರ್ತಾರಲ್ಲ, ಅದರಿಂದನೇ ನೀವು ಆರಾಮಾಗಿ ಚಾರ್ಜ್ ಕೂಡ ಮಾಡಬಹುದು. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಡಿಫ್ರೆಂಟ್ ಆಗಿ ಇವರು ಡಿಸೈನ್ ಮಾಡಿದ್ದಾರೆ. ಸೊ ನೋಡೋಣಂತೆ ಒನ್ ಪ್ಲಸ್ ಕಂಪ್ನಿಯವರು ಈ ಒಂದು ಡಿವೈಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ ಐಫೋನ್ಸ್ ಗೆ ಒಂದು ಹೊಸ ಅಪ್ಡೇಟ್ ನ ರಿಲೀಸ್ ಮಾಡಿದ್ರು. iOS 17.5 ಈ ಒಂದು ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಐಫೋನ್ಸ್ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಂತ ಸಮಸ್ಯೆ ಯಾವ್ದಪ್ಪ ಅಂದ್ರೆ, ಒಂದು ಸ್ವಲ್ಪ ಜನ ಫೋಟೋಸ್ ನ ಡಿಲೀಟ್ ಮಾಡಿರ್ತಾರೆ. ಅದು ಕೂಡ 1 ವರ್ಷ 2 ವರ್ಷದಿಂದ ಆ ಒಂದು ಫೋಟೋಸ್ ನ ಡಿಲೀಟ್ ಮಾಡಿರ್ತಾರೆ. ಈ ಒಂದು ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಎಲ್ಲಾ ಫೋಟೋಸ್ ಕೂಡ ರೀಸ್ಟೋರ್ ಆಗ್ತಾ ಇದೆ, ರಿಟ್ರೀವ್ ಆಗ್ತಿದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಯೂಸರ್ಸ್ ಇವಾಗ ಆಪಲ್ ಕಂಪ್ನಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಈ ಒಂದು ಇಶ್ಯೂ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಆಪಲ್ ಕಂಪ್ನಿಯವರು ಕೂಡ ಇನ್ನೂ ರಿಯಾಕ್ಟ್ ಆಗಿಲ್ಲ. ನನಗೆ ಅನಿಸ್ತಂಗೆ ಒಂದು ಸಣ್ಣ ಬಗ್ ಇರುತ್ತೆ, ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ಬಗ್ಗೆ ಕೇಳಿದ್ದಾದ್ಮೇಲೆ ನಿಜವಾಗ್ಲೂ ಶಾಕ್ ಆಯ್ತು ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಈ ತರ ಇನ್ಸಿಡೆಂಟ್ ಬಗ್ಗೆ ನಾನು ಕೇಳ್ತಾ ಇರೋದು. ನನಗೆ ಅನಿಸ್ತಿಗೆ ಈ ಒಂದು ಇನ್ಸಿಡೆಂಟ್ ನಿಮಗೂ ಕೂಡ ಗೊತ್ತಿರುತ್ತೆ. ಈ ಒಂದು ಇನ್ಸಿಡೆಂಟ್ ಎಲ್ಲಿ ನಡೆದಿದೆ ಅಂದ್ರೆ, ದಕ್ಷಿಣ ಕನ್ನಡ ಡಿಸ್ಟಿಕ್ ಅಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ದೆವ್ವಗಳಿಗೆ ಮದುವೆ ಮಾಡಿದ್ದಾರೆ. 30 ವರ್ಷದಿಂದ ಒಂದು ಹುಡುಗಿ ಸತ್ತೋಗಿದ್ದಾಳೆ. ಆ ಹುಡುಗಿಗೆ 30 ವರ್ಷದಿಂದ ಸತ್ತೋಗಿರೋ ಒಬ್ಬ ಹುಡುಗನ ಜೊತೆ ಮದುವೆ ಮಾಡಿದ್ದಾರೆ. ಈ ಒಂದು ಇನ್ಸಿಡೆಂಟ್ ಹೆಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ, ಫಸ್ಟ್ ಇವರು ನ್ಯೂಸ್ ಪೇಪರ್ ಅಲ್ಲಿ ಒಂದು ಆಡ್ ಕೊಟ್ಟಿದ್ದಾರೆ, ಪ್ರೇತ ಮದುವೆ ಅಂತ ಹೇಳ್ಬಿಟ್ಟು. ನಿಮ್ಮ ಮನೆಯಲ್ಲಿ ಯಾರಾದ್ರೂ 30 ವರ್ಷದಿಂದ ಒಬ್ಬ ಹುಡುಗ ಸತ್ತೋಗಿದ್ರೆ ನೀವು ನಮ್ಮ ಜೊತೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ, ನಾವು ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹತ್ತತ್ರ 50 ಮನೆಗಳಿಂದ ಕಾಂಟ್ಯಾಕ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಇವರ ಹತ್ರ ಹೇಳಿದ್ದಾರೆ. ಕೊನೆಗೆ ಒಬ್ರನ್ನ ಫೈನಲ್ ಮಾಡ್ಬಿಟ್ಟು ಇವಾಗ ಇವರಿಬ್ಬರಿಗೂ ಕೂಡ ಮದುವೆ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮಗೆ ಏನಾದ್ರೂ ಐಡಿಯಾ ಇತ್ತು ಅಂದ್ರೆ ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನನಗಂತೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ಒಂದು ನ್ಯೂಸ್ ಪೇಪರ್ ಅಲ್ಲಿ ಈ ಆಡ್ ನೋಡಿದ್ದಾದ್ಮೇಲೆ ಇದ್ರ ಬಗ್ಗೆ ನನಗೆ ಗೊತ್ತಾಗಿದ್ದು. ನೋಡೋದಕ್ಕೆ ಒಂದು ರೀತಿ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ಓಲಾ ಊಬರ್ ಸ್ಕ್ಯಾಮ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೇ. ಇವಾಗ ಬೆಂಗಳೂರಲ್ಲೂ ಕೂಡ ಈ ಒಂದು ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ. ಅಂತ ಸ್ಕ್ಯಾಮ್ ಯಾವ್ದೋ ಬ್ರೋ ಅಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ. ಓಲಾ ಹಾಗೆ ಬಂದ್ಬಿಟ್ಟು ಊಬರ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ಒಂದು ಸ್ವಲ್ಪ ಜನ ಡ್ರೈವರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವಾಗ ರೈಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಆ ಡೆಸ್ಟಿನೇಷನ್ ಬಿಡೋದಕ್ಕೆ ಒಂದು 100 ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವಾಗ ಡೆಸ್ಟಿನೇಷನ್ಗೆ ಬಿಡ್ತಾರಲ್ಲ, ಅಲ್ಲಿ ಬಿಟ್ಟಿದ್ದಾದ್ಮೇಲೆ 100 ರೂಪಾಯಿ ಅಲ್ಲ 400 ರೂಪಾಯಿ 500 ರೂಪಾಯಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದು ಸ್ವಲ್ಪ ಸ್ಕ್ರೀನ್ ಶಾಟ್ಸ್ ನ ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆ ಒಂದು ಸ್ಕ್ರೀನ್ ಶಾಟ್ ತೋರಿಸ್ಬಿಟ್ಟು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಒಬ್ರು ಲೇಡಿಗೆ ಇದೇ ರೀತಿ ಸ್ಕ್ಯಾಮ್ ಮಾಡೋದಕ್ಕೆ ಆದ್ರೆ ಹೋಗಿದ್ದಾರೆ. ಪಾಪ ಲೇಡಿ ರೈಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 254 ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಲ್ಲಿಗೆ ಹೋಗಿದ್ದಾದ್ಮೇಲೆ 750 ರೂಪಾಯಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಕ್ರೀನ್ ಶಾಟ್ ಆದ್ರೆ ತೋರಿಸಿದ್ದಾರೆ. ಅವಾಗ ಈ ಲೇಡಿ ಏನ್ ಮಾಡಿದ್ದಾಳೆ ಅಂದ್ರೆ, ಅವ್ರ ಮೊಬೈಲ್ ಅಲ್ಲಿ ಏನ್ ಪ್ರೈಸ್ ತೋರಿಸುತ್ತಲ್ಲ ಅದೆಷ್ಟು ಪ್ರೈಸ್ ತೋರಿಸಿದಾರೋ ಅಷ್ಟು ದುಡ್ಡು ಮಾತ್ರ ಕೊಟ್ಟೋಗಿದ್ದಾರೆ. ರೀಸೆಂಟ್ ಆಗಿ ನನಗೆ ಅನಿಸ್ತಂಗೆ ನಾನು ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ, ಊಬರ್ ಕಂಪ್ನಿಯವರು ಒಂದು ಮೀಟಿಂಗ್ ನ ಕಂಡಕ್ಟ್ ಮಾಡಿದ್ರು. ಆ ಮೀಟಿಂಗ್ ಅಲ್ಲೂ ಕೂಡ ಹೇಳಿದ್ರು ಈ ರೀತಿಯಾಗಿ ತುಂಬಾ ಜನ ಸ್ಕ್ಯಾಮ್ ಮಾಡ್ತಿದ್ದಾರೆ. ಆ ರೀತಿಯಾಗಿ ನಿಮಗೆ ಏನಾದ್ರೂ ಸ್ಕ್ಯಾಮ್ ಆಯ್ತು ಅಂದ್ರೆ, ಅವ್ರೇನ್ ನಿಮಗೆ ಫೋಟೋ ತೋರಿಸ್ತಾರಲ್ಲ ಅದು ಸ್ಕ್ರೀನ್ ಶಾಟ್ ಇಲ್ಲಾಂದ್ರೆ ಆಪ್ ಅಲ್ಲೇ ಪ್ರೈಸ್ ತೋರಿಸ್ತಾ ಇದಾರ ಅಂತ ಹೇಳ್ಬಿಟ್ಟು
ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಶಾಟ್ ತೋರಿಸಿದ್ರೆ ಅಂದ್ರೆ ನೀವು ದುಡ್ಡು ಕಟ್ಟೋದಕ್ಕಾದ್ರೆ ಹೋಗಬೇಡಿ. ಆಪ್ ಅಲ್ಲಿ ಎಷ್ಟು ಪ್ರೈಸ್ ಇರುತ್ತೋ ಅಷ್ಟು ಪ್ರೈಸ್ ನ ಮಾತ್ರ ನೀವು ಕಟ್ಟಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ರೀಸೆಂಟ್ ಆಗಿ ಹೈದರಾಬಾದ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಚೆನ್ನೈಯಲ್ಲಿ ಈ ಒಂದು ಇನ್ಸಿಡೆಂಟ್ ನಡೀತಾ ಇತ್ತು. ಇವಾಗ ನಮ್ಮ ಬೆಂಗಳೂರಿಗೂ ಕೂಡ ಬಂದಿದೆ. ಒಂದ್ಸಲ ಹುಷಾರಾಗಿ ಟ್ರಾವೆಲ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ರಿಂಗ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಕಂಪ್ನಿಯವರು MWC ಇವೆಂಟ್ ಅಲ್ಲೂ ಕೂಡ ಇದನ್ನ ಶೋಕೇಶ್ಗಾದ್ರೆ ತಂದಿದ್ರು. ಈ ಒಂದು ರಿಂಗ್ ಇಂದ ಏನ್ ಯೂಸ್ ಆಗುತ್ತೆ ಬ್ರೋ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 60 to 70% ಈ ಒಂದು ಸ್ಮಾರ್ಟ್ ವಾಚಸ್ ನ ಇದು ರಿಪ್ಲೇಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ರಿಂಗ್ ಅಲ್ಲಿ ನಿಮಗೆ ಹೆಲ್ತ್ ಗೆ ಸಂಬಂಧಪಟ್ಟ ಎಲ್ಲ ಫೀಚರ್ಸ್ ಕೂಡ ಇನ್ಬಿಲ್ಟ್ ಕೊಟ್ಟಿರ್ತಾರೆ. ಹಾರ್ಟ್ ರೇಟ್ ಸೆನ್ಸರ್, SpO2 ಸೆನ್ಸರ್, ಸ್ಲೀಪ್ ಟ್ರ್ಯಾಕಿಂಗ್, ವಾಟರ್ ಟ್ರ್ಯಾಕಿಂಗ್, ಸೊ ಈ ರೀತಿಯಾಗಿ ಎಲ್ಲ ಸೆನ್ಸರ್ಸ್ ಕೂಡ ನಿಮಗೆ ಈ ಒಂದು ರಿಂಗ್ ಅಲ್ಲಾದ್ರೆ ಇರುತ್ತೆ. ಹಾಗೆ ಬಂದ್ಬಿಟ್ಟು ನಿಮಗೆ NFC ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಡೈರೆಕ್ಟ್ ಆಗಿ ನೀವು ಪೇಮೆಂಟ್ಸ್ ಕೂಡ ಮಾಡಬಹುದು. ಇವಾಗ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ನನಗೆ ಅನಿಸ್ತಂಗೆ ನೆಕ್ಸ್ಟ್ ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ಜೂನ್ ತಿಂಗಳಲ್ಲಿ ಅನ್ಕೊಂತೀನಿ ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡ್ತಾರಲ್ಲ, ಅದೇ ಲಾಂಚ್ ಇವೆಂಟ್ ಅಲ್ಲಿ ಈ ರಿಂಗ್ ನು ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅದೇ ತರ 9 ಡಿಫರೆಂಟ್ ಸೈಜಸ್ ಇಂದ ಲಾಂಚ್ ಮಾಡ್ತಾ ಇದ್ದಾರೆ. ಇವಾಗ ಒಂದೇ ಸೈಜ್ ಎಲ್ಲರೂ ಕೂಡ ಹಾಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಇವರೇನ್ ಮಾಡ್ತಿದ್ದಾರೆ ಅಂದ್ರೆ 9 ಡಿಫರೆಂಟ್ ಸೈಜಸ್ ಇಂದ ಈ ಒಂದು ರಿಂಗ್ ನ ಲಾಂಚ್ ಮಾಡ್ತಿದ್ದಾರೆ. ನಮಗೆ ಯಾವ ಸೈಜ್ ಕಂಫರ್ಟಬಲ್ ಅನ್ಸುತ್ತೋ ಆ ಒಂದು ರಿಂಗ್ ನ ನಾವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಸೊ ನೋಡೋಣಂತೆ ಈ ಒಂದು ರಿಂಗ್ ನ ಯಾವಾಗ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಐಕ್ಯೂ ಕಂಪ್ನಿಯವರು ಹೊಸ ಪ್ಯಾಡ್ ನ ಲಾಂಚ್ ಮಾಡ್ತಿದ್ದಾರೆ. ಐಕ್ಯೂ ಪ್ಯಾಡ್ 2 ಅಂತೇಳಿ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇವರು 2 ಟ್ಯಾಬ್ ನ ಲಾಂಚ್ ಮಾಡ್ತಿದ್ದಾರೆ. ಐಕ್ಯೂ ಪ್ಯಾಡ್ ಹಾಗೆ ಬಂದ್ಬಿಟ್ಟು ಐಕ್ಯೂ ಪ್ಯಾಡ್ ಪ್ರೋ ಅಂತೇಳಿ. ಈ ಒಂದು ಟ್ಯಾಬ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಪವರ್ಫುಲ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಈ ಒಂದು ಟ್ಯಾಬ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಈ ತಿಂಗಳ ಎಂಡಿಂಗ್ ಅಷ್ಟೊತ್ತಿಗೆ ಚೈನಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಪೋಕೋ ಅವರು ನೋಡ್ಕೊಂಡ್ರೆ ಪೋಕೋ ಅವರು ಮೇ 23ನೇ ತಾರೀಕು ಗ್ಲೋಬಲ್ ಆಗಿ ಪೋಕೋ F6 ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಅಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಈ ಪ್ರೊಸೆಸರ್ ಇಂದ ಬರ್ತಾ ಇರೋ ಫಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ಮೇ 23ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ HDR10+ ಸಪೋರ್ಟ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಡಾಲ್ಬಿ ವಿಷನ್, ಡಾಲ್ಬಿ ಅಟ್ಮಾಸ್ ಈ ರೀತಿಯಾಗಿ ಎಲ್ಲ ಸ್ಪೆಸಿಫಿಕೇಶನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಪೋಕೋ ಕಂಪ್ನಿಯವರು ಕೂಡ ಒಂದು ಟ್ಯಾಬ್ ನ ಲಾಂಚ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಟೀಸ್ ಮಾಡ್ತಾ ಇದ್ದಾರೆ. ನನಗೆ ಅನಿಸ್ತಂಗೆ ಈ ಒಂದು ಮೊಬೈಲ್ ಅಲ್ಲಿ ಈ ಒಂದು ಟ್ಯಾಬ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ನ ಯೂಸ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಆದ್ರೆ ಅನ್ಕೊಂತಾ ಇದ್ದೀನಿ. ಈ ಒಂದು ಟ್ಯಾಬ್ ನಿಮಗೆ LCD ಡಿಸ್ಪ್ಲೇ ಇಂದ ಬರುತ್ತೆ. ಕಮ್ಮಿ ಪ್ರೈಸ್ ಗೆ ನಿಮಗೆ ಈ ಒಂದು ಟ್ಯಾಬ್ ಸಿಗುತ್ತೆ. ನನಗೆ ಅನಿಸ್ತಂಗೆ ಪೋಕೋ ಅವರು ಟ್ಯಾಬ್ ಹಾಗೆ ಬಂದ್ಬಿಟ್ಟು ಮೊಬೈಲ್ ನ ಲಾಂಚ್ ಮಾಡಬಹುದು. ಐಕ್ಯೂ ಅವರು ಲಾಂಚ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ಒಂದು ಟ್ಯಾಬ್ಸ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆದ್ರೆ ಸೇಲ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.